ಈ ಸಲದ ಬಜೆಟ್ ನಲ್ಲಿ ಸರ್ಕಾರಿ ನೌಕರರಿಗೆ ಏನೇನು 10 ಕೆಜಿ ಅಕ್ಕಿ ಅಂತಾರೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ಈ ಸಲದ ಬಜೆಟ್ ನಲ್ಲಿ ಗ್ರಾಮೀಣಾಭಿವೃದ್ಧಿ ರೈತರಿಗೆ ಏನೇನ್ ಸಿಗಲಿದೆ? ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ಗಳು, ಶೂಸ್ಗಳು ಎಲ್ಲ ನಿಲ್ಲಿಸಿದ್ದಾರೆ. ಯುವಕರಿಗೆ ಉದ್ಯೋಗಾವಕಾಶ, ಮಹಿಳೆಯರಿಗೆ ಏನೆಲ್ಲ ಯೋಜನೆಗಳು? ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಈ ಬಾರಿ ಬಜೆಟ್ ನಲ್ಲಿ ಏನೇನಿರ್ಬೇಕು? ಎಲ್ಲರೂ ಕೊಟ್ಟರು ಸಾಕಲ್ವಾ? ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ, ಬಟ್ ನಮ್ದು ಇಷ್ಟ ಐಡಿಯಾ ಇಲ್ಲ. ಬಜೆಟ್ ಮಾಡಕ್ಕೂ ಹಣಕಾಸಿಲ್ಲೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ಕಾರ. ಅಲ್ಲೇ ಲೇಡೀಸ್ಗೆ ಬಸ್ ಇರೋದ್ರಿಂದ ನಮಗೆ ಯಾವ್ದು ಸೀಟ್ ಸಿಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಈ ಸಲ ಸಿದ್ದರಾಮಯ್ಯ ಅವರು 17ನೆಯ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ. ಈ ಬಜೆಟ್ ನಲ್ಲಿ ಏನೇನಿರ್ಬೇಕು, ವಿಶೇಷವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದೆಲ್ಲದರ ಹೊರತಾಗಿ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಯುವಕರಿಗೆ, ವೃದ್ಧರಿಗೆ, ಅದರಲ್ಲೂ ಮಹಿಳೆಯರಿಗೆ ಏನೆಲ್ಲ ಇರಬೇಕು ಈ ಬಜೆಟ್ ನಲ್ಲಿ? ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಒಂದು ಸ್ಟೂಡೆಂಟ್ಗಳಿಗೆ ಕಾಲೇಜ್ಗೆ ಹೋಗೋ ಲೇಡೀಸ್ಗಳಿಗೆ ಸೀಟ್ ಸಿಗ್ತಾ ಇಲ್ಲ, ಆಮೇಲೆ ಓಲ್ಡ್ ಏಜ್ ಸೀಟ್ಗೂ ಸಿಗ್ತಾ ಇಲ್ಲ. ಹಿಂಗಾಗ್ತದೆ ಪ್ರಾಬ್ಲಮ್. ಸರ್, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಈ ಶಕ್ತಿ ಯೋಜನೆ ಮಾಡಿದ್ರು. ಅದ್ರ ದುರುಪಯೋಗ ತೊಗೊಂತಾ ಇದಾರಲ್ಲ ಹೆಚ್ಚಾಗಿ ಜನ, ಸರಿಯಾಗಿ ಮನೆ ಮೇಂಟೈನ್ ಮಾಡ್ತಾ ಇಲ್ಲ. ಈಗ ಏನ್ ಅನ್ಸುತ್ತೆ ಸರ್, ಈ ಸತಿ ಬಜೆಟ್ ನಲ್ಲಿ ಇದು ಇರ್ಬೇಕಪ್ಪ ಅಂತ ನಿಮಗೆ ಏನ್ ಅನ್ಸುತ್ತೆ? ಅದು ರಿಯಾಯಿತಿ ಮಾಡಿದಲ್ಲ, ಕಮ್ಮಿ ಮಾಡಲೇಬಾರದು, ತೆಗೆದು ಬಿಡಬೇಕು ಆ ರೀತಿ. ಗ್ಯಾರಂಟಿ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ತಮ್ಮ ಮುಂದಿನ ಎಲೆಕ್ಷನ್ಗೋಸ್ಕರ ಮಾಡಿರೋದು ಅದು. ಮುಂದಿನ ಯಾಕೆ ಸ್ತ್ರೀ ಶಕ್ತಿ ಯೋಜನೆ ಮಾಡಿದ್ದಾರೆ, ಮುಂದೆ ಕಾಂಗ್ರೆಸ್ ಬರ್ಬೇಕು ಅನ್ನೋದನ್ನೇ ಮಾಡಿರೋದು. ಈಗ ರೇಷನ್ ಕೊಡ್ತಾರೆ 10 ಕೆಜಿ ಅಂತ, ಎಲ್ಲಿ ಕೊಡ್ತಾ ಇದಾರೆ? 10 ಕೆಜಿ ಇರೋದೇ ಇಲ್ಲ, ತೂಕದಲ್ಲಿ ಹೊಡಿತಾನೆ ಇದಾರೆ. ಅದಕ್ಕೆಲ್ಲ ಯಾರು ಹೊಣೆ ಅಂತ ನಿಮ್ಗೆ ಅನ್ಸುತ್ತೆ? MLA ಗಳು ನೋಡ್ಬೇಕು ಏನ್ ನಡೀತಾ ಇದೆ ಅಂತ. ಯಾರು ರೇಷನ್ ಅಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಅದು ನೋಡ್ಕೋಬೇಕು ತಾನೆ. ರೇಷನ್ ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಯಾರು ನೋಡುದಿಲ್ಲ. ಬೇಜವಾಬ್ದಾರಿ. 10 ಕೆಜಿ ಇದ್ದು 7 ಕೆಜಿ ಮಾಡೋದು, 5 ಕೆಜಿ ಇರೋದು ಬೇಜಾರು ಕೊಟ್ಟು ಕಳಿಸ್ತಾ ಇದಾರೆ. ಸರ್, ಅದರಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಲ್ವಾ? ಏನ್ ಉಪಯೋಗ ಆಗ್ತದೆ ಮೇಡಮ್? 10 ಕೆಜಿ ಇದ್ದದ್ದು ಬಡ ಬಸ್ ಇವಂತ ಕಾರ್ನಲ್ಲಿ ಬರ್ಲಿ, ಇಷ್ಟು ದೊಡ್ಡ ದೊಡ್ಡ ಮೂಟೆ ಕಟ್ ಕಳಿಸ್ತಾನೆ. ಒಬ್ಬ ಬಡ ಕೆಲಸ ಮಾಡೋ ರೋಡ್ ಕೆಲಸ ಮಾಡೋ ನನಗೆ ಸ್ವಲ್ಪ ಕೊಟ್ಟು ಕಳಿಸ್ತಾರೆ. ಏನ್ ಮಾಡ್ತಾರೆ ರೇಷನ್? ಕೆಲವೊಂದು BPL ಕಾರ್ಡ್ಗಳು ರದ್ದು ಕೂಡ ಮಾಡಿದ್ದಾರೆ. ಅದೇ ದೊಡ್ಡ ದೊಡ್ಡ ಶ್ರೀಮಂತ ಇನ್ನಾದ್ರೂ ಕಾರ್ ಹಾಕೊಂಡ್ ಬರ್ತಾ ಇದಾರಲ್ಲ ಮ್ಯಾಮ್, ಕಾರ್ ಹಾಕೊಂಡ್ ಬರ್ತಾರೆ, ದೊಡ್ಡ ದೊಡ್ಡ ಮೂಟೆ ಕಟ್ ಕಳಿಸ್ತಾ ಇದಾರೆ. ಅದನ್ನೇ ಮಾಡ್ತೀರಾ ಹೇಳಿ? ಸರಿ, ಈ ಶಕ್ತಿ ಯೋಜನೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ನಿಮ್ಮನೆ ಹೆಣ್ಮಕ್ಳು ಬಸ್ಸಿಗೆ ಹೋದ್ರೆ ಅದು ಸ್ವಲ್ಪ ದುಡ್ಡು ಉಳಿಯುತ್ತೆ ಅಲ್ವಾ? ದುಡ್ಡು ಉಳಿತದೆ, ಬೇರೆ ಕಡೆ ಟ್ಯಾಕ್ಸ್ ಹಾಕ್ತಾರಲ್ಲ, ಏನ್ ಮಾಡ್ತೀರಾ? ನ್ಯೂಸ್ ಇಲ್ಲಿ ತೋರಿಸ್ತೀರಾ? ಈಗ ಇದು ರೇಟ್ಗಳು ಜಾಸ್ತಿ ಆಗ್ತಾ ಇದಾವಲ್ಲ ಕೆಲವು ಕಡೆ. ಯಾವ್ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ನಿಮಗ ಅನ್ಸುತ್ತೆ? ಹಾಲಲ್ಲಿ ಆಗಿದೆ, ಪೆಟ್ರೋಲು, ಪ್ರೊವಿಷನಲ್ಲಿ ಆಗಿದೆ. ಈಗ ನೋಡಿ, ಒಂದು ಸ್ತ್ರೀ ಶಕ್ತಿ ಅಂತ ಬಸ್ನಲ್ಲಿ ಹತ್ತಿರ ಓಲ್ಡ್ ಏಜ್ ಪರ್ಸನ್ಗಳಿಗೆ ಸೀಟ್ ಸಿಗ್ತಾ ಇಲ್ಲ. ನೋಡಿ ಬನ್ನಿ ಬೇಕಾದ್ರೆ. ಓಲ್ಡ್ ಏಜ್ ನಿಂತಿರ್ತಾನೆ ಅಲ್ಲಿ, ಅಂಗವಿಕಲರು ಅಂತ ಸೀಟ್ ಇರ್ತದೆ, ಅದು ಹಾಳು ಇರ್ತದೆ. ಹಿರಿಯ ನಾಗರಿಕರು ಅಂತ ಇರ್ತದೆ, ಅಲ್ಲೂ ಬಿಡ್ರಮ್ಮ ಅಂದ್ರೆ ಕೇಳೋದಿಲ್ಲ, ಗಲಾಟೆ ಮಾಡ್ತಾರೆ. ಹಿಂಗಾಗಿ ಸ್ತ್ರೀ ಶಕ್ತಿ ದುರುಪಯೋಗ ಆಗ್ತಾ ಇದೆ ಅಲ್ಲಿ. ಒಟ್ಟಾರೆ ನಿಮಗೆ ಗ್ಯಾರಂಟಿ ಯೋಜನೆಗಳು 5 ಇದೆ ಸರ್. ಇದರಲ್ಲಿ ನಿಮ್ಗೆ ಯಾವ್ದು ಖುಷಿ ಕೊಟ್ಟಿದೆ ಅಥವಾ ಇದು ಚೆನ್ನಾಗಿದೆ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ? ಯಾವ್ದು ಸರಿಯಾಗಿಲ್ಲ. ಯಾವ್ದು ನೋಡಿ, ಸ್ತ್ರೀ ಶಕ್ತಿನೂ ದುರುಪಯೋಗ. ಆಮೇಲೆ ರೇಷನ್ದು ಅಕ್ಕಿ 10 ಕೆಜಿ ಅಕ್ಕಿ ಅಂತಾರೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ನನ್ಗೆ ಅನ್ಸಿದ ಮಟ್ಟ 2 ಮಟ್ಟಿಯಲ್ಲಿ ಹೊಡ್ತಾ ಬೀಳ್ತದೆ. ಈಗ ಎಲ್ರಿಗೂ ಅನುಕೂಲ ಆಗ್ಲಿ ಜನಸಾಮಾನ್ಯರಿಗೆ ಅಂತ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ. 5 ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ಸರಿ ಇಲ್ಲ ಅಂತ ಹೇಳಿ? ಇಲ್ಲ, ಅಲ್ಲಿ ಇದು ಮಾಡ್ಕೋಬೇಕು, ಅವರು ಚೇಂಜಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ದುರುಪಯೋಗನೇ ನಡೆದಿದೆ. ಬಜೆಟ್ ಅಲ್ಲಿ ಮಕ್ಕಳಿಗೆ ಉಪಯೋಗ ಆದಂತ ಒಂದು ಸ್ಕಾಲರ್ಶಿಪ್ ಇಂದಾಗಲಿ ಕೊಡ್ತಿಲ್ಲಂತೆ, ಬಹಳ ದಿವಸ ಆಗಿದೆ, ನಿಲ್ಲಿಸ್ಬಿಡಾರ ಅಂತ ಹೇಳ್ತಾರೆ. ಮತ್ತೆ ಮಕ್ಕಳಲ್ಲಿ ಮತ್ತೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ಗಳು, ಶೂಸ್ಗಳೆಲ್ಲ ನಿಲ್ಲಿಸಿದ್ದಾರೆ. ಮತ್ತೆ ಅವೆಲ್ಲ ಹಿಂದ್ಗಡೆ ಕೊಡೋ ಸ್ಕೀಮ್ಗಳನ್ನ ಮತ್ತೆ ಪುನರ್ ಇದು ಮಾಡ್ಕೊಂಡು ಕೊಡ್ಬೇಕಂತ ಕೇಳ್ಕೊತೀವಿ. ಈಗಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತೇನಾದ್ರೂ ಬೇಕಾ, ಇದು ಇರ್ಬೇಕಾಗಿತ್ತು ನಮ್ಗೆ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಗ್ಯಾರಂಟಿ ಯೋಜನೆಗಳು ಕೊಟ್ಟು ಬಹಳ ಅಧ್ವಾನಗಳಂದ್ರೆ ಬಜೆಟ್ ಮಾಡಕ್ಕೂ ಹಣಕಾಸಿಲ್ಲೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ಕಾರ. ಅಲ್ಲೇ ಆ ರೀತಿ ಆಗ್ಬಿಟ್ಟಿದೆ. ದಯವಿಟ್ಟು ಗ್ಯಾರಂಟಿಗಳ ಸ್ಕೀಮ್ ಅನ್ನು ಕಡಿಮೆ ಮಾಡಿ ವಿದ್ಯಾವಂತ ಹುಡುಗರಿಗೆ ಮತ್ತೆ ದುಡಿಯೋ ಕೈಗಳಿಗೆ ಶಕ್ತಿ ಕೊಡ್ಬೇಕಂತ ಕೇಳ್ಕೊಡ್ತೀವಿ ನಾವು. ಅಷ್ಟೇ ನಾವು. ಮತ್ತೆ ಮಕ್ಕಳು ಅಷ್ಟೇ ಹೇಳಿದ್ರಿ, ಮತ್ತೆ ಬೇರೆ ಯಾರಿಗ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ರೈತರಿಗೆ ಬಜೆಟ್ ಅಲ್ಲಿ ಏನ್ ಇರ್ಬೇಕು ಈ ಸತಿ ಅಂತ? ಮೇಡಮ್, ರೈತರುಗಳಿಗೆ ಇವತ್ತು ಬೇಸಾಯ ಮಾಡ್ಕೊಳ್ಳಿಕ್ಕೆ ಅವರಿಗೆ ಕಲ್ಟಿವೇಟ್ಗಳನ್ನ ಸಾಮಾನು ಕೊಡಬೇಕು. ಅವರಿಗೆ ಕೃಷಿ ಇಲಾಖೆಯಿಂದ ಬರೋ ಉತ್ಪನ್ನಗಳನ್ನ ರೈತರುಗಳಿಗೆ ಕೊಡ್ಬೇಕಂತ ಕೇಳ್ಕೊಡ್ತೀವಿ. ಅವ್ರಿಗಿನ್ನ ಬಹಳ ಸೌಲಭ್ಯಗಳು ಬೇಕಾಗತ್ತೆ. ಇವಾಗೆಲ್ಲ ಒಂದೊಂದು ಊರುಗಳಿಗೆ ದನ ಕರುಗಳೆಲ್ಲ ಕಡಿಮೆ ಮಾಡಿದ್ದಾರೆ. ಅವರಿಗೆ ವ್ಯವಸಾಯ ಮೇಲೆ ಅವಲಂಬನೆ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಈ ಉತ್ಪನ್ನಗಳು ಇದ್ರೆ ಅವ್ರು ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ಅಂತ ಕೇಳ್ಕೊತೀವಿ. ಈಗ ಗೃಹ ಜ್ಯೋತಿ ಯೋಜನೆ ಕೂಡ ಇದೆ ಸರ್. ಎಲ್ಲ ರೈತರಿಗಾಗಿರ್ಬೋದು, ಎಲ್ರಿಗೂ ಅನುಕೂಲ ಆಗ್ಲಿ ಅಂತಾನೆ ಗೃಹ ಜ್ಯೋತಿ ಅನ್ನುವಂತ ಯೋಜನೆ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಬಿಲ್ ಕಡಿಮೆ ಬರ್ಲಿ, ರೈತರು ತುಂಬಾ ಕರೆಂಟ್ ಯೂಸ್ ಮಾಡ್ಬೇಕಾಗತ್ತೆ. ಏನ್ ಹೇಳ್ತೀರಾ? ಮೇಡಮ್, ಕರೆಂಟ್ ಉಚಿತ ಮಾಡೋರು ಇಲ್ಲ ಅಂತ ಹೇಳಲ್ಲ.
ಕೆಲವೊಂದು ಜನಗಳಿಗೆ ಅನುಕೂಲ ಆಗುತ್ತೆ, ಕೆಲವೊಂದು ಜನಗಳಿಗೆ ಅನುಕೂಲ ಆಗಲ್ಲ ಅದು ಕರೆಂಟಿಂದ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಜಾಸ್ತಿ ಉರಿಸ್ತಾರೆ, ಕೆಲವೊಬ್ರು ಕಡಿಮೆ ಉರಿಸ್ತಾರೆ. ಅದಕ್ಕೋಸ್ಕರ ಅದು ಇಷ್ಟೊಂದು ಕೊಡೋದು 200 ಯೂನಿಟ್ ಅದು ಯೂನಿಟ್ ಕೊಡೋದು ಬಹಳ ಇದು. ಮತ್ತೆ ಸರ್ಕಾರ ಹೊರೆ ಆಗ್ತಿದೆ, ಇದು ಸರ್ಕಾರ ಹೊರೆ ಆಗ್ತಿದೆ. ಅದನ್ನ ಅವ್ರು ತಿಳ್ಕೊಂಡು ಮುಂದೆ ಏನ್ ಕ್ರಮ ತಗೋಬೇಕು ಸರ್ಕಾರ ತಗೋಬೇಕಂತ ಕೇಳ್ಕೊಡ್ತೀವಿ. ಸರ್, ಮೊದ್ಲಿಗೆ ನೀವ್ ಹೇಳಿದ್ರಿ ಮಕ್ಕಳಿಗೆ ಕೆಲವೊಂದಷ್ಟು ಮಾಡ್ಬೇಕು ಈ ಬಜೆಟ್ ನಲ್ಲಿ ಅಂತ ಹೇಳಿ. ಮಕ್ಕಳಿಗೆ ಬಿಸಿ ಊಟ ಆಗಿರ್ಬೋದು, ಅನೇಕ ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವರೇ, ಬಿಸಿ ಇಟ್ಟು ಕೊಡ್ತಿರೋದು ಬಾಳೆಹಣ್ಣು, ಮೊಟ್ಟೆ ಅವೆಲ್ಲ ಕೊಡ್ತಿರೋದು ಭಾರಿ ಒಳ್ಳೇದು, ಇಲ್ಲ ಅಂತ ಹೇಳಲ್ಲ ನಾವು. ಅದರಲ್ಲಿ ಸ್ಕಾಲರ್ಶಿಪ್ಗಳು ಇನ್ನ ಏನು SC/ST ಮಕ್ಕಳಿಗಾಗ್ಲಿ, ಅದರ್ಸ್ ಮಕ್ಕಳಿಗಾಗ್ಲಿ ಆಗುವಂತ ಈ ಬಸ್ ಪಾಸ್ಗಳನ್ನು ಕೊಡೋದಾಗ್ಲಿ ಅನುಕೂಲತೆ ಮಾಡಿಕೊಟ್ರೆ ಸರ್ಕಾರಕ್ಕಿನ್ನ ಒಳ್ಳೆ ಹೆಸರು ಬರ್ತದೆ ನಾವು ಕೇಳ್ಕೊಳ್ತೀವಿ ಮೇಡಮ್. ನಮಗೆಲ್ಲ ಬಸ್ ಫ್ರೀ ಮಾಡ್ಲಿ. ನಮಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮಗೆ ಲೇಡೀಸಿಗೆ ಬಸ್ ಇರೋದ್ರಿಂದ ನಮಗೆ ಯಾವ್ದು ಸೀಟ್ ಸಿಗ್ತಾ ಇಲ್ಲ. ನನ್ನ ಆರೋಗ್ಯ ಬೇರೆ ಸರಿ ಇಲ್ಲ. ನನ್ನಂತ ಜನ ತುಂಬಾ ಜನ ಪೇಷಂಟ್ ಇದ್ದಾರೆ. ಬಸ್ಸಿನೊಂದು ನಮಗೆ ಸದ್ಯಕ್ಕೆ ನಮ್ಗಾರು ಸೀನಿಯರ್ ಸಿಟಿಜನ್ ಫ್ರೀ ಮಾಡ್ಲಿ. ಹೆಚ್ಚಿಗೆ ದಿವಸ ಬದುಕಲ್ಲ. ದಯವಿಟ್ಟು ಈ ಬಜೆಟ್ ಅಲ್ಲಿ ಅದೊಂದು ಅನುಮೋದನೆ ಮಾಡ್ಲಿ ಅಂತ ನಮ್ಮ ಅಭಿಪ್ರಾಯ. ನಾನು ಫೈರೋಜ್ ಅಹಮದ್, SR ಫೈರೋಜ್ ಅಹಮದ್, ಸಾಗರ, ಶಿವಮೊಗ್ಗ ಜಿಲ್ಲೆ. ನಿಮ್ಗೆ ಯಾಕೆ ಅನ್ಸುತ್ತೆ ನಾವು ಜಾಸ್ತಿ ದಿನ ಇರಲ್ಲ ಅಂತ? ನನಗೆ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ನಾನು ಇದಕ್ಕೆ ಶಾಸ್ತ್ರ ಚಿಕಿತ್ಸೆಗೆ ಬರ್ಬೇಕಾಗತ್ತೆ. ಕೆಲವೊಂದ್ಸಲ ಮಂಗಳೂರು ಬೇಕಾಗತ್ತೆ. ನಮಗೆಲ್ಲ ತುಂಬಾ ದುಡ್ಡು ಫೇರ್ ಮಾಡ್ಬೇಕು. ನನ್ನ ಲಿವಿಂಗ್ ಮಾಡೋದು ಕಷ್ಟ ಆಗಿದೆ. ಲೈಫು ಆರ್ಥಿಕವಾಗಿ ತುಂಬಾ ಸಂಕಟದಲ್ಲಿ ಇದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ತಿಳಿಸೋದೇನೆಂದ್ರೆ, ಹಿರಿಯ ನಾಗರಿಕರಿಗಾಗಿ ಸ್ಪೆಷಲ್ ಆಗಿ ಒಂದು 100% ಫ್ರೀ ಮಾಡಲಿ. ಯಾಕಂದ್ರೆ ನಮ್ಮ ಆರೋಗ್ಯ 60 ವರ್ಷ ಮೇಲ್ಪಟ್ಟವ್ರು ಯಾರು ಬದುಕೋದು ಬಹಳ ಕಷ್ಟ ಆಗಿದೆ. ಒಂದು ಮಾನಸಿಕವಾಗಿ, ದೈಹಿಕವಾಗಿ, ಫ್ಯಾಮಿಲಿ ಪ್ರಾಬ್ಲಮ್, ಮಕ್ಕಳ ಪ್ರಾಬ್ಲಮ್, ಜೀವನ ಕಷ್ಟ ನಡೆಸೋದು ನೀವು ಸರ್ಕಾರಕ್ಕೆ ತಿಳಿಸಿ ಮೇಡಮ್. ಮತ್ತೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಮಾಡಿದ್ದು ನಿಮಗೆ ಸರಿ ಅನ್ನಿಸ್ತಿಲ್ವಾ? ಅದರಿಂದ ಏನಾಗಿದೆ ಅಂದ್ರೆ ನಮಗೆ ಸೀಟ್ ಸಿಗ್ತಾ ಇಲ್ಲ. ನಮಗೆ ಯಾವುದಕ್ಕೂ ಯಾವ ಕನ್ನಡ ಬಸ್, ಗೌರ್ಮೆಂಟ್ ಬಸ್ ಅಲ್ಲಿ ಒಂದೂ ಸೀಟ್ ಸಿಗ್ತಾ ಇಲ್ಲ. ಅವ್ರು ಬುಕಿಂಗ್ ಮಾಡ್ತಾ ಇದಾರೆ. ಅವ್ರು ಸುಮ್ಮನೆ 4 ಒಂದಲ್ಲ 10 ಸಲ ತಿರ್ಗ್ತಾ ಇದಾರೆ. ನಮಗೆ ಟೋಟಲಿ ಪೇಷಂಟಿಗೆ ಬಹಳ ತೊಂದರೆ ಆಗ್ತದೆ. ಹಿರಿಯ ನಾಗರಿಕರಿಗೆ ನಮ್ಗೆ ಸೀಟ್ ಸಿಗ್ತಾ ಇಲ್ಲ. ಎಸ್ಪೆಷಲಿ ನಮ್ಗೆ ಸಸ್ಪೆಕ್ಟ್ ಸೀಟ್ ಮಾಡಿ ನಮ್ ಮ್ಯಾಕ್ಸಿಮಮ್ ಒಂದು ಡಿಸ್ಕೌಂಟ್ ಮಾಡಿ 50% ಆದ್ರೂ ಮಾಡಿ. ಲಾಸ್ಟ್ ಫ್ರೀ ಮಾಡೋದು ಬೇಡ. 50% 75% ಮಾಡಿದಾರೆ ಅವರು. 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. 50% ಕೊಡ್ಲಿ, ನಮ್ಗೆ ಸಾಕು. ಅಷ್ಟಾದ್ರೂ ಮಾಡ್ಲಿ. ಅಷ್ಟೊಂದು ತಿಳಿಸಿ ಮೇಡಮ್. ಮತ್ತೆ ಈ ಬಜೆಟ್ ಮಂಡಿಸ್ತಾ ಇದಾರಲ್ಲ ಸರ್, ಆ ಬಜೆಟ್ ಅಲ್ಲಿ ಏನ್ ಇರ್ಬೇಕು ಮತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದ್ರಲ್ಲೂ ಈ 60 ಕ್ರಾಸ್ ಆದವರಿಗೆ ಏನ್ ಇರ್ಬೇಕು, ಏನ್ ಸಿಗ್ಬೇಕು ಈ ಬಜೆಟ್ ನಲ್ಲಿ? ಯಾವುದೇ ಕೆಲಸಕ್ಕೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಯಾರು ಅಧಿಕಾರಿಗಳು ಸ್ಪಂದಿಸಲ್ಲ, ಯಾರಿಗೂ ರಕ್ಷಣೆ ಇಲ್ಲ. ಆ ರೀತಿ ಆಗಿದೆ. ಎಲ್ಲರಿಗೂ ರಕ್ಷಣೆ ಆಗ್ಬೇಕು, ಎಲ್ಲರಿಗೂ ಒಳ್ಳೆ ರೀತಿ ಕೆಲಸ ಆಗ್ಬೇಕು. ಸರ್ಕಾರ ಅಂದ್ರೆ ಜನ ಸಾರ್ವಜನಿಕರು ಆಫೀಸಿಗೆ ಸರ್ಕಾರ ಕೆಲಸಕ್ಕೆ ಹೋದ್ರೆ ಹೆದರ್ತಾರೆ. ಬಹಳ ತೊಂದರೆ ಆಗ್ತಾ ಇದೆ. ಅದನ್ನು ಲಂಚ ನಿರ್ಮೂಲನೆ ಮಾಡ್ಬೇಕು. ಇಷ್ಟು ಹೇಳಕ್ ನಾನು ಬಯಸ್ತೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.